ಶಬ್ದ ಅಂತ ತಿಳಿಸತ್ತ ಈಗ ಎಲ್ಲಾ ಕಡೆ ಮಳೆ ಬೀಳ್ತೀನಂತ ತಿಳ್ಕ. ಬೆಳೆ ಮಾತ್ರ ಕೈ ಬಿಡಲ್ಲ ಅಂತ ತಿಳ್ಕ. ಈಗಿಂದ ಸಮೇತ ರಾಮಕೃಷ್ಣ ಗೋವಿಂದ ಇದ್ದವರಿಗೆ ಮಾತ್ರ 4 ಕಾಲ ಮಾತ್ರ ಸಂತೃಷ್ಟಿ ಅಂತ ತಿಳ್ಕ. ಈ ಶ್ರಾವಣ ಮಾಸ ನನ್ನ ರಾಜ್ಯಗಳ ತುಳಿದಿದ್ದವ್ರನ್ನ ಮಾತ್ರ ಸಂತೃಷ್ಟಿಯಿಂದ ಕಾಪಾಡ್ತೀನಿ ಅಂತ ತಿಳ್ಕತ್ತ. ಏನಿದ್ರು ಹೊಡಿತೀನಿ ಅಂತ ತಿಳ್ಕ. ಈ ಶ್ರಾವಣ ಮಾಸದಲ್ಲಿ ಮಾತ್ರ ನನಗಾಗಿ ಭಕ್ತಾದಿಗಳಿಗಾಗಿ ಊಟ ನೀಡುತ್ತಿದ್ದವ್ರನ್ನ ಮಾತ್ರ ಸಂತೃಷ್ಟಿಯಿಂದ ಕಾಪಾಡ್ತೀನಿ ಅಂತ ತಿಳ್ಕತ್ತ. ಇದು ಲೋಕಕ್ಕೆ ಎಡಂಗೂರ್ ಸರ್ಸತ್ತ. ಪ್ರಿಯ ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಾಲಯಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಇಂದು ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನವೇ ಶ್ರೀ ಪ್ರತ್ಯಕ್ಷ ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಇರುವುದು ಅನಂತಪುರ ಜಿಲ್ಲೆ ಕುಂದುರ್ಪಿ ಮಲೆಯನೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ವಡ್ಡೇಪಾಳ್ಯಂ ಗ್ರಾಮದಲ್ಲಿ ಬರುತ್ತದೆ ಶ್ರೀ ಪ್ರತ್ಯಕ್ಷ ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಚಿತ್ರದುರ್ಗದಿಂದ 74 ಕಿಲೋಮೀಟರ್ ದೂರದಲ್ಲಿದೆ. ಪಾವಗಡದಿಂದ 54 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಬೆಂಗಳೂರಿನಿಂದ 201 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನದ ಮತ್ತೊಂದು ವಿಶೇಷ ಅಂದರೆ ನಮ್ಮ ಜೀವನದಲ್ಲಿ ಮುಂದೆ ನಡೆಯುವ ಘಟನೆಗಳನ್ನು ಸಹ ನಿಖರವಾಗಿ ಹೇಳುತ್ತಾರೆ ಈ ದೇವಸ್ಥಾನದಲ್ಲಿ. ಇಲ್ಲಿ ಆಂಜನೇಯ ಸ್ವಾಮಿ ಕೊಟ್ಟಂತಹ ಮಾತು ಇದುವರೆಗೂ ಎಲ್ಲ ಭಕ್ತರ ಜೀವನದಲ್ಲಿ ನಿಜ ಆಗಿದೆ. ಈ ಸ್ವಾಮಿಗೆ ಲಕ್ಷಾಂತರ ಭಕ್ತರು ಇದ್ದಾರೆ. ಶ್ರೀ ವೀರಾಂಜನೇಯ ಸ್ವಾಮಿಗೆ ದೇವಸ್ಥಾನ ಹೆಸರು ಪ್ರತ್ಯಕ್ಷ ವೀರಾಂಜನೇಯ ಅಂತ ಈಚೀಚೆಗೆ ಇಟ್ಟಿದ್ವಿ. ಫಸ್ಟ್ ಪುರಾತ ಕಾಲದಿಂದ ಶ್ರೀ ಗುಡಿಬಂಡೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹೆಸರು ಬಂದಿದೆ. ಈಗ ಗುಡಿಬಂಡೆ ಆಂಜನೇಯ ಬ್ಯಾಡ್ ಅಂತ ಪ್ರತ್ಯಕ್ಷ ವೀರಾಂಜನೇಯ ಅಂತ ಇಟ್ಟಿದ್ವಿ. ಪ್ರತ್ಯಕ್ಷ ವೀರಾಂಜನೇಯ ಯಾತಕ್ಕಾಗಿ ಅಂತಂದ್ರೆ ಇಮಿಡಿಯೇಟ್ಲಿ ಯಾರಿಗೂ ಸೀರಿಯಸ್ ಆದ್ರೂ ವಿತ್ ಸೆಕೆಂಡ್ನಲ್ಲಿ ಬಿಡುಗಡೆ ಮಾಡ್ತಾನೆ. ಕೈಯೋ ಕಾಲು ಮತ್ತೊಂದು ಏನು ಪ್ರಾಬ್ಲಮ್ ಇದ್ರೂ ಬಿಡುಗಡೆ ಮಾಡ್ತಾನೆ. ಅದಕ್ಕಾಗಿ ಪ್ರತ್ಯಕ್ಷ ವೀರಾಂಜನೇಯ ಸ್ವಾಮಿ ಅಂತ ಈಚೀಚೆಗೆ ಬಿಡ್ತಾ ಇದ್ದೀವಿ. ಮತ್ತೆ ಪುರಾತ ಕಾಲದಿಂದ ಇಲ್ಲಿಗೆ 500 ವರ್ಷದ ಕೆಳಗೆ ಹಿಸ್ಟ್ರಿ ಇದು. ಫಸ್ಟ್ ನಾವು ಮಣ ಕೆಲಸ ಮಾಡಬೇಕಾದ್ರೆ ನಮಗೆ ಊರಿರಲಿಲ್ಲ, ಊರು ಇಲ್ಲ, ಏನೂ ಇಲ್ಲ. ಆವಾಗ ಎಲ್ಲಿ ಮಣ್ಣ ಕೆಲಸ ಮಾಡ್ಕೊಂಡು ಬಾವಿ ಅದು ಇದು ಕೆಲಸ ಮಾಡ್ಕೊಂತ ಕೂಲಿ ಮಾಡೋರು ನಾವು. ಈ ಕೂಲಿ ಮಾಡಬೇಕಾದ್ರೆ ನಾವು ದಾರಿ ಗುಂಟೆ ಹೋಗ್ತಾ ಒಂದು ದಾಸನಾಗಿ ಭಗವಂತ ಬಂದ. ಕಾಸಾಯ ಉತ್ತರ ಇಟ್ಕೊಂಡು ರುದ್ರಾಕ್ಷ ಹಾಕೊಂಡು ಬಂದಾಗ ಏನಪ್ಪ, ಈ ಬಾವಿನಲ್ಲಿ ಆಂಜನೇಯ ಸ್ವಾಮಿ ಇದ್ದಾನೆ ವಿಗ್ರಹ. ಆ ಆಂಜನೇಯ ಸ್ವಾಮಿ ವಿಗ್ರಹ ನೀವು ತಗೊಂಡ್ರೆ ನಾನು ಸ್ವದಾ ನಿಮ್ಮ ಹತ್ರನೇ ಮನೆ ದೇವರಾಗಿ ಇರ್ತೀನಿ ಅಂತ ಅಂದಾಗ, ಸ್ವಾಮಿ ನಮಗೆ ತಿನ್ನಕ್ಕಿಲ್ಲ, ನಾವು ಕೂಲಿ ಮಾಡೋರು, ನಮಗೆ ಯಾಕೆ ಸ್ವಾಮಿ ಆಂಜನೇಯ ಸ್ವಾಮಿ ಬೇಡ, ಇರೋ ದೇವರೇ ಸಾಕು, ವೆಂಕಟೇಶ್ವರ ಸ್ವಾಮಿ ಮನೆ ದೇವ್ರು ನಮ್ಮದು, ಬೇಡ ಸ್ವಾಮಿ ಅಂತಂದ. ಆವಾಗ
ಹಂಗಾದ್ರೆ ಭಾಳ ಹೇಳಿದ್ದೀನಿ ನಿಮ್ಮ ಮನೆ ದೇವರಾಗಿ ಬರ್ತೀನಿ ಅಂದ್ರೆ ನೀವು ಹೇಳಿದ್ರು ಕೇಳಲ್ಲ ನೀವು. ಈಗ ನಾನು ಹೇಳ್ತಾ ಇದ್ದೀನಿ, ಇದು ಓಡ್ಕೊಂಡು ಹೋಗೈತೆ ಬಾವಿ, ಆ ಬಾವಿ ಒಳಗೆ ವಿಗ್ರಹ ಐತೆ, ಆ ವಿಗ್ರಹ ತಕೊಂಡು ಮುಂದಕ್ಕೆ ಪ್ರಯಾಣ ಆಗ್ರಿ ವಿಗ್ರಹ ತಕೊಂಡು ಅಂತಂದ. ನಮ್ಮವ್ರು ಇಟ್ಕೊಂಡು ಬೇಡ ಅಂತಂದ್ರು. ಆವಾಗ ಅದೃಶ್ಯ ಆಗಿಬಿಡ್ತು, ಮಠ ಮಾಯ ಆಯಿತು. ಆವಾಗ ಸ್ಪಷ್ಟವಾಗಿ ಆಂಜನೇಯ ಸ್ವಾಮಿ ಬಂದಿರೋದಂತ ಆ ವಿಗ್ರಹ ತಗೊಂಡು ಶ್ರೀ ಗುಡುಬಂಡೆ ವೀರ ಆಂಜನೇಯ ಸ್ವಾಮಿ ಅಂತ ಹೆಸರಿದೆ, ವಾಪ್ಸಂದ್ರಮಯ್ಯ ಅಂತ. ಅಲ್ಲಿ ವಿಗ್ರಹ ಉಣಿಸಿದ್ವಿ. ಅಲ್ಲಿಗೆ ದೇವಸ್ಥಾನ ಕಟ್ಟೋಕ್ಕೆ ಶಕ್ತಿ ಇರಲಿಲ್ಲ. ಅಲ್ಲಿಂದ ನಾನು ಇಲ್ಲೇ ಇರ್ತೀನಿ ಅಂತ ಅಂದಿದ್ದಕ್ಕೆ, ಏನಪ್ಪ ನಮ್ಮನ್ನು ಬಿಟ್ಟು ನೀನು ಇದ್ದೀಯಲ್ಲ ಹೆಂಗೆ ಅಂತಂದರೆ, ಆಕಾಶಕ್ಕೆ ಕೈ ಇಟ್ಟುಬಿಟ್ಟು ಆಕಾಶದಲ್ಲಿ ಬಂದು ಒಂದು ಇಷ್ಟು ಅಗಲ ಬೆಳ್ಳಿದೆ ಒಂದು ಇದು ಬಂದೈತೆ ನಾಣ್ಯ. ಆ ನಾಣ್ಯ ನಾವು ತಗೊಂಡು ಪೂಜೆ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಹೋಗ್ಬಿಟ್ಟು ಮೆದಕರ್ ನಾಯಕ ಅಂತ ಚಿತ್ರದುರ್ಗದಲ್ಲಿ ನಮ್ಮ ಸ್ವಾಮಿ ಸ್ವಯಂ ನಿಮ್ಮ ಊಟಕ್ಕೆ ಇನ್ನೊಂದಕ್ಕೆ ಸಮಸ್ಯೆ ಇರಲ್ಲ. ಚಿತ್ರದುರ್ಗದಲ್ಲಿ ಮೆದಕರ್ ನಾಯಕ ಮಹಾರಾಜಿದ್ದಾನೆ. ಆ ಮೆದಕರ್ ನಾಯಕನ ಹತ್ರ ಹೋಗಿ ನೀವು ಕೋಟೆ ಕೆಲಸ ಮಾಡ್ಕೊಂಡು 2 ಕಾಲ ಅಲ್ಲಿ ಜೀವನ ಮಾಡಿರಿ ಅಂತ ಹೇಳಿದ್ದಾರೆ. ಆವಾಗ ನಾವೇನು ಮಾಡಿದ್ವಿ, ನಮ್ಮ ತಾತವರೆಲ್ಲ ಅಲ್ಲಿಗೆ ಸೇರ್ಕೊಂಡ್ರು. ಆ ಕ್ವಾಟ ಎಲ್ಲ ಕಟ್ಟಿರೋದು ನಾವೇ. ಅಲ್ಲಿ ಕ್ವಾಟ ಕಟ್ಕೊಂಡು ಅಲ್ಲೇ ಊಟ ಮಾಡಿಕೊಂಡು ಮಹಾರಾಜ ಹತ್ರ ಇದ್ದಾಗ ಹೈದರಾಲಿಂದ ಯುದ್ಧ ಬಂತು. ಹೈದರಾಲಿ ಈತನ ಯುದ್ಧಕ್ಕೆ ಕರೆದ. ಹೈದರಾಲಿಯಿಂದ ಯುದ್ಧಕ್ಕೆ ಬಂದಾಗ ಸ್ವಾಮಿ ಮೈ ಮೇಲೆ ಬಂದುಬಿಟ್ಟು ಮೆದಕರ್ ನಾಯಕನಿಗೆ, ಅಪ್ಪ ಹೈದರಾಲಿ ಹತ್ರ ಹೋಗಬೇಡ, ನೀನು ಹೈದರಾಲಿ ಹತ್ರ ಹೋದರೆ ನೀನು ಸತ್ತೋಗ್ತೀಯಾ, ನಿನಗೆ ಮರಣ ಐತೆ ಅಲ್ಲಿ, ಹೋಗ್ಬೇಡ ಅಂತಂದ. ಮೆದಕರ್ ನಾಯಕ ರಾಜ ಇತ್ಕೊಂಡು ಏನಂದ, ಸ್ವಾಮಿ ನಾನು ಮಾತ್ರ ಯುದ್ಧಕ್ಕೆ ಹೋಗ್ದಂತೆ ಇರಲ್ಲ, ನಾನು ಸತ್ತೋದ್ರೂ ಪರವಾಗಿಲ್ಲ, ಬಳೆ ಉಟ್ಕೊಂಡು ಮಾತ್ರ ನಾನು ಇರಲ್ಲ, ನಾನು ಹೋಗ್ತೀನಿ ಅಂದ. ಹೋಗ್ತೀಯಾ, ಹಂಗಾದ್ರೆ ನೀನು ಹೋದ್ರೆ ನಿನಗೆ ಮರಣ ಐತೆ. ಅವರಿಂದ ಗುಡುಬಂಡಪ್ಪ ಇದ್ದು ಜಗತ್ತಿಗೆ ಗೊತ್ತಾಗುತ್ತೆ. ಗುಡುಬಂಡಪ್ಪನ ಹೇಳಿಲ್ಲ, ಮತ್ತೆ ಮೆದಕರ್ ನಾಯಕ ಸತ್ತೋದ ಅಂತ ಹೆಸರು ಬರುತ್ತಂತ. ಸ್ವಾಮಿ ನಾನು ಮಾತ್ರ ಈ ಬೆಟ್ಟ ಬಿಟ್ಟು ನಾನು ಹೋಗ್ತೀನಿ, ಈ ಕೋಟೆ ಬಿಟ್ಟು ಹೋಗ್ತೀನಿ ಅಂತಂದ. ನಿನ್ನನ್ನ ಬಿಡಲ್ಲ ಅಂತಂದ. ನೀನು ಬಿಡ್ತಿದ್ರು ಇರಲ್ಲ ಅಂತಂದ. ಈ ಥರ ಚರ್ಚೆ ಆಯಿತು. ಈ ಥರ ಚರ್ಚೆ ಆದಾಗ ಸ್ವಾಮಿ ನಿನ್ನನ್ನು ಮಾತ್ರ ಈ ಕೆಲಸ ಮಾಡೋಕ್ಕೆ ನಾವು ಇಟ್ಕೊಂಡಿದ್ದೀವಿ, ನಿಮ್ಮವ್ರನ್ನ ನಾನು ಬಿಡಲ್ಲ ಅಂದಿದ್ದಕ್ಕೆ ಮೆದಕರ್ ನಾಯಕ ಒಳಗಾಕಿ ಬೀಗ ಹಾಕ್ಬಿಟ್ಟ, ಸೈನಿಕರನ್ನೆಲ್ಲ ಇಟ್ಬಿಟ್ಟ. ಆವಾಗ ನೀನು ಎಷ್ಟೇ ಸೈನಿಕರನ್ನ ಹಿಡಿದ್ರು ನಾನು ಮಾತ್ರ ಸರಿಯಾಗಿ ಮಧ್ಯಾಹ್ನ ಹೋಗ್ತೀನಿ ಅಂತಂದ. ಆವಾಗ ಬಾಗಿಲು ಓಪನ್ ಆಯಿತು, ಸೈನಿಕರೆಲ್ಲ ಇದ್ದಾರೆ. ಈ ಕರೆಂಟ್ ಹೆಂಗೆ ಹಿಡ್ಕೊಂಡುತ್ತೋ ಆ ಥರ ಆಗಿಬಿಟ್ರು. ನಮ್ಮ ಯಜಮಾನರು ನಮ್ಮ ಸ್ವಾಮಿ ಮುಂದಕ್ಕೆ ಹೋಗ್ಬಿಡ್ತ. ಕೆಳಗೆ ಹೋಗ್ಬೇಕಾದ್ರೆ ಊರ ಬಾಗಿಲ ಹತ್ರ ಇರುತ್ತಲ್ಲ, ಆ ಬಾಗಿಲ ಹತ್ರ ಮೆದಕರ್ ನಾಯಕ ಕುತ್ಕೊಂಡಿದ್ದಾನೆ, ಸೈನಿಕರು ಇದ್ದಾರೆ. ಏನಪ್ಪ ಮೆದಕರ್ ನಾಯಕ ಮಹಾರಾಜ, ನಾನು ಇರೋದಿಲ್ಲ, ಇವತ್ತಿಗೂ ನಿನಗೂ ನನಗೂ ಲಾಸ್ಟು, ನಾನು ಹೋಗ್ತಾ ಇದ್ದೇನಂತ ಸುಮ್ಮನೆ ಈ ಕಡೆ ಬಂದುಬಿಟ್ರ ಸ್ವಾಮಿ. ಈ ಕಡೆ ಬಂದಾಗ ಅವರು ಕುದುರೆ ಮೇಲೆ ಬರ್ತಾ ಇದ್ದಾರೆ, ನಾವು ನಡ್ಕೊಂಡು ಬರ್ತಾ ಇದ್ದೀವಿ ದೇವ್ರನ್ನ ತಗೊಂಡು. ಆವಾಗ ಅವ್ರ ಕಣ್ಣಿಗೆ ಹೆಂಗೆ ಕಾಣಿಸ್ತಿತ್ತು, ನಾವು ಈ ಕಡೆ ಬಂದರೆ ಆ ಕಡೆ ಕಾಣಿಸ್ತಿತ್ತಂತೆ. ಅಲ್ಲಿ ಅವರು ಭೋವಿ ಜನ ಹಂಗ ಆ ಕಡೆ ಹೋಗ್ತಾ ಇದ್ದಾರಂತೆ, ಆ ಕಡೆ ಬರ್ತಿದ್ನಂತೆ. ಅಲ್ಲಿಂದ ಹಿಂಗೆ ಮಾಯಾಗಿ ಪರಶುರಾಮಪುರ ವೇದವತಿನಲ್ಲಿ ವೇದವತಿ ತುಂಬ ನೀರು ಹರಿಯೋದು. ತುಂಬ ನೀರು ಹರಿದ್ರೆ ಆ ಕಡೆ ಹೋಗೋಕ್ಕೆ ಇಲ್ಲ. ಆವಾಗ ಗಂಗೆ ಮಾತೆಗೆ ಎತ್ಕೊಂಡು ಇಲ್ಲಿ ಒಂದು ಕತ್ತಿ ಐತೆ, ಆ ಕತ್ತಿ ತಗೊಂಡು ಹಿಂಗಿಟ್ಟು, ಅಮ್ಮ ಮುಂದೆ ಪೂಜೆ ನಿಂದು, ಹಿಂದೆ ಪೂಜೆ ನಂದು, ನಾನು ಹೋಗೋಕ್ಕೆ ದಾರಿ ಕೊಡ್ತಾಯಿ ಅಂತ ಅಂದ ಆಂಜನೇಯ ಸ್ವಾಮಿ. ಆವಾಗ ನೀರು 2 ಭಾಗ ಆಗಿದ್ದಾವೆ. ಈ 2 ಭಾಗದಿಂದ ಭಗವಂತ ಈ ಕಡೆ ಬಂದುಬಿಟ್ಟ. ನಮ್ಮ ಯಜಮಾನರು ನಮ್ಮ ತಾತವ್ರೆ ಈ ಕಡೆ ಬಂದು, ಆವಾಗ ಮೆದಕರ್ ನಾಯಕ ಆ ಕಡೆಯಿಂದ ಬಂದ ರಾಜು. ಅಪ್ಪ ಗುಡುಬಂಡಪ್ಪ ಈ ಕಡೆ ತಿರುಗಪ್ಪ, ಈ ಕಡೆ ತಿರುಗಿದ್ರೆ ನೀನು ದೊಡ್ಡವನು, ನಿನಗೆ ನಮಸ್ಕಾರ ಮಾಡಿ ಕಾಯಿ ಹೊಡ್ಕೊಂಡು ಹೋಗ್ತೀನಿ ಅಂತಂದರೆ, ಇಲ್ಲ